ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿನ ನೋಡ್ಕೊಂಬರೋಣ. ನನ್ನ ಚಾನಲ್ ಇಷ್ಟ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಮಹಾದೇವ ಮತ್ತು ಕಾವ್ಯ ಇಬ್ಬರು ಕೂಡ ಬ್ಯಾಂಗ್ಳೂರ್ಗೆ ಅಂತ ಹೊರಟಿರ್ತಾರೆ. ಮಧ್ಯದಲ್ಲಿ ಮಹಾದೇವ ಕನ್ನಡಿಯಲ್ಲಿ ಹಾಗೆ ಕಾವ್ಯನ ನೋಡ್ತಾ ನೋಡ್ತಾ ಒಂದು ಕೆಸರು ಗದ್ದೆಗೆ ಬಿಟ್ಬಿಡ್ತಾನೆ. ಹಾಗಾಗಿ ಇಳಿದು ಆ ಬಟ್ಟೆ ಎಲ್ಲ ತುಂಬ ಗಲೀಜಾಗಿರುತ್ತೆ. ಮಹಾದೇವ ಮಾಡೋದೆಲ್ಲ ನಂದು ಇದೇ ಕೆಲಸ, ನನಗೆ ಎಷ್ಟು ಇರಿಟೇಷನ್ ಆಗ್ತಿದೆ ಗೊತ್ತಾ ಇದೆ ಬಟ್ಟೆಲಿ. ಆಯಿತು ಬಾರಮ್ಮಿ, ಅಲ್ಲಿ ಒಂದು ನೀರು ಬೀಳ್ತಾ ಇದೆ, ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಆಮೇಲೆ ಹೋಗೋಣ ಅಂತ ಹೇಳ್ತಾನೆ. ಸರಿ ಆಯಿತು ನಡಿ, ನನಗಂತೂ ತುಂಬ ಇರಿಟೇಷನ್ ಆಗ್ತಿದೆ ಅಂತ ಹೇಳ್ತಾರೆ. ಆಗ ಒಂದು ದೊಡ್ಡ ಟ್ಯಾಂಕ್ ಇರುತ್ತೆ. ಆ ಟ್ಯಾಂಕ್ ಒಳಗಡೆ ಮಹಾದೇವ ಇಳಿದು ಹೋ ಅಂತ ಜೋರಾಗಿ ಈಜಾಡ್ತಿರ್ತಾನೆ. ಏನೋ ಇದು ಹಿಂಗೆ ಈಜಾಡ್ತಿದ್ಯಾ? ಹಾಂ, ಮತ್ತೆ ನಾವು ಹಳ್ಳಿಯವರಾಗಿ ಇಷ್ಟು ಆಡಬಾರ್ದಾ? ಬಾ ನೀನು, ಏನು ಬೇಡ ನಾನೇ ಹೇಳ್ತೀನಿ, ಹಲೋ ಬಾರಮ್ಮೆ, ಇದು ಜಾರಿಗೆ ಇರ್ಬಿಟ್ಟತು, ಆಮೇಲೆ ಅದಕ್ಕೂ ಆಮೇಲೆ ನಾನು ಬೈಕೊಂಬಿಟ್ಟಿಯಾ ಅಂತ ಹೇಳ್ಬಿಟ್ಟು ಕಾವ್ಯನ ಕೈ ಹಿಡಿದು ಹಾದ್ರಳಿಕೆ ಕರ್ಕೊತೇನೆ. ಹಾಗೆ ಕಾವ್ಯ ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ಮಹಾದೇವ ಅದನ್ನೇ ನೋಡ್ತಾ ಇರ್ತಾನೆ. ನೋಡ್ತಾ ನೋಡ್ತಾ ಹಾಗೆ ಮನ್ಸು ಹೊತ್ಬಿಟ್ಟಿರ್ತಾನೆ. ಆಗ ಕಾವ್ಯ, ಹೇಯ್ ಮಹಾದೇವ, ಏನು ನೋಡ್ತಿದ್ಯಾ? ನನ್ನನ್ನು ಹೀಗೆ ಕೆಕ್ಕರ್ಸ್ಕೊಂಡು ನೋಡ್ತಾ ಇದೆಯಲ್ಲ? ಅಲ್ಲ ಕಣಮ್ಮಿ, ಆ ಕೆಸರೆಲ್ಲ ಬಿದ್ದಾಗ ಒಳ್ಳೆ ಎಮ್ಮೆ ತಿಮ್ಮಿ ಕಾಣ್ತಿದೆ, ಈಗೆಲ್ಲ ಹೋದ್ಮೇಲೆ ಏನು ಪಳ ಅಂತ ಹೊಳಿತಾ ಇದೆಯಲ್ಲ, ಏನು ನಿನ್ನ ಸೀಕ್ರೆಟು ನೋಡೋ, ನನಗೆ ಸುಮ್ಮನೆ ಕೋಪ ಬರ್ಸ್ಬೇಡ, ಆ ಕಡೆ ತಿರ್ಗು ನೀನು ಅಂತ ಹೇಳ್ತಾರೆ. ಹೇಯ್ ನಾನು ಹೇಳ್ತೀನಿ, ನಾನು ನೋಡೋದ್ರಲ್ಲಿ ಏನು ತಪ್ಪೇನಮ್ಮಿ ಅಂತ ಹೇಳ್ತಾರೆ. ನಂಗೆ ಅದೆಲ್ಲ ಗೊತ್ತಿಲ್ಲ, ನೀನು ಸುಮ್ಮನೆ ಆ ಕಡೆ ತಿರ್ಕೊಂಡ್ರೆ ಸರಿ ಆಯಿತು. ಸರಿ ಆಯಿತು ಬಿಡು, ಬರೀ ನೀನು ನನಗೆ ಆರ್ಡ್ರ್ ಮಾಡೋದೇ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆ ಕಡೆ ತಿರ್ಕೋತೀನಿ ಬಿಡು ಅಂತ ಹೇಳ್ತಾರೆ. ಕೆಳಗಡೆ ಏನೋ ಕಪ್ಪೆನೋ ಏನೋ ಮೀನೋ ಹಾಗೆ ಕಾಲು ಕಚ್ಚುತ್ತಾಗ ಮಹಾದೇವ ಅಂತ ಹೇಳ್ಬಿಟ್ಟು ಜೋರಾಗಿ ಬಂದುಬಿಟ್ಟು ಓಡ್ ಬಂದು ತಪ್ಕೋತಾಳೆ. ಆಗ ಮಹಾದೇವಂಗೆ ಅಯ್ಯೋ ಏನಾಯ್ತಮ್ಮಿ ಅಂತ ಹೇಳ್ಬಿಟ್ಟು ಅವನು ಕೂಡ ಗಟ್ಟಿಗಾಗಿ ತಪ್ಕೊಂಡು ಇಟ್ಕೋತಾನೆ. ಮಹಾದೇವ್ಗಂತೂ ಫುಲ್ ಖುಷಿ, ಕಾವ್ಯ ನಾನು ಬಂದು ತಪ್ಕೊಂಡ್ಳು, ಅವಳಿಗೆ ನನ್ನ ಮೇಲೆ ನಿಜವಾಗ್ಲೂ ಎಷ್ಟೊಂದು ಪ್ರೀತಿ ಐತೆ ಅಂತ. ಇನ್ನೊಂದು ಕಡೆ ಮಹೇಶ್ವರಿ ಸ್ಟೇಷನ್ಗೆ ಕರ್ಕೊಂಡ್ಬಂದಿರ್ತಾರೆ. ಆಗ ಇನ್ನೊಬ್ಬರು ಲೇಡಿ ಪೊಲೀಸ್ ಬಂದಿರ್ತಾರೆ. ಮಹೇಶ್ವರಿ ಅಂದರೆ ನೀವೇನ್ರಿ? ಹೌದು ನಾನೇ ಅಂತ ಹೇಳ್ತಾರೆ. ಆಗ ಮಹೇಶ್ವರಿ, ನಿಮ್ಗಾದ್ರೂ ಗೊತ್ತಿದೆಯಲ್ಲ ನಾನು ಯಾರು ಏನು ಎತ್ತ ಅಂತವ, ಅವ್ರಿಗೆ ಹೇಳ್ರಿ, ನಾನೇನೂ ತಪ್ಪೇ ಮಾಡಿಲ್ಲ, ಯಾಕ್ರಿ ಕರ್ಕೊಂಬಂದಿದ್ದಾರೆ ಅಂತ ಹೇಳ್ತಾರೆ. ನಾನು ಮಾತಾಡ್ತಾ ಇದ್ದೀನಿ, ಸುಮ್ಮನೆ ನಿಂತ್ಕೊಳ್ಳಮ್ಮ ನೀನು ಅಂತ ಇನ್ನೊಬ್ಬರು ಲೇಡೀಸ್ ಬೈತಾರೆ. ಮಹೇಶ್ವರಿ ಅಂದರೆ ತಾನೇ ನಿನಗೆ ಕೌಟುಂಬಿಕ ದೌರ್ಜನ್ಯ, ಅದ್ರ ಮೇಲೆ ಕೇಸ್ ಫೈಲ್ ಆಗಿದೆ, ಅದು SP ಪೊಲೀಸ್ ಸ್ಟೇಷನಲ್ಲೇ ಹೋಗಿ ಕೇಸ್ ಫೈಲ್ ಆಗಿರೋದು. ಸೊ ಹಾಗಾಗಿ ನಾವು ಇದನ್ನು ತನಿಖೆ ಮಾಡಲೇಬೇಕು, SP ನಾರ ಬರಲಿ ಅವ್ರ ಅಪ್ಪನಾರ ಬರಲಿ, ಯಾರಾದರೂ ಸರಿ ನಾನು ಹೋಗೋದೆ ಅಂತ ಮಹೇಶ್ವರಿ ಹೋಗ್ತಾ ಇರ್ತಾಳೆ. ನಿಂತ್ಕೊಳ್ಳಮ್ಮ ಅಂತ ಹೇಳಿದ್ರು ಕೂಡ ನಾನು ನಿಲ್ಲಲ್ಲ ಆಯಿತಾ, ನಾನು ಯಾವುದೇ ಕಾರಣಕ್ಕೂ ಸ್ಟೇಷನಲ್ಲಿ ನಿಲ್ಲಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಿರ್ತಾಳೆ. ಆಗ ಇನ್ನೊಬ್ಬರು ಲೇಡಿ ಪೊಲೀಸು, ನಿಂತ್ಕೊಳ್ಳಮ್ಮ ಅಂತ ನಿನ್ಗೇನು ಹೇಳಿದ ಅರ್ಥ ಆಯ್ತು ಅಲ್ವಾ ಒಂದ್ಸಲ, ನಾನು ಯಾರು ಅಂತ ಗೊತ್ತು ತಾನೆ, ನಮ್ಮೂರಲ್ಲಿ ಎಂಥ ಗೌರವ ಇದೆ ಅಂತ ನನಗೆ ಗೊತ್ತು ತಾನೆ ಅಂತ ಹೇಳಿ ಜೋರಾಗಿ ಮಾತಾಡ್ತಿದ್ದೆ. ಜೋರಾಗಿ ಒಂದು ಕಪಾಲಕ್ಕೆ ಹೊಡೆದ ಬಿಡ್ತಾರೆ. ಅಷ್ಟೊತ್ತಿಗೆ ಕಿಟ್ಟಿ ಮತ್ತು ಬರ್ತಾರೆ. ಆಗ ಏನು ಮೇಡಮ್ ಇದು ಹಿಂಗೆ ಹೊಡಿತಿದ್ದೀರಾ ಅಂತ ಹುಡುಕಿರ್ತಾರೆ. ಸುಮ್ಮನೆ ನಿಂತ್ಕೊಳ್ರಿ, ಇವಮ್ಮ ನಾವು ಹೇಳ್ತಾನೆ ಇದ್ದೀವಿ, ಬೇಕು ಅಂತ ಹೆಚ್ಚಾಗಿ ಮಾತಾಡ್ತಾನೆ ಇದ್ದೀವಿ, ನಾವಿಲ್ಲೊಬ್ಬರು ನಿಂತ್ಕೊಂಡು ಮಾತಾಡ್ತಿದ್ದೀವಿ ಅಂದರೆ ಅವಳ ದರ್ಜನೆ ಅವಳ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಇದ್ದೀನಿ, ಇದನ್ನೆಲ್ಲ ಕೇಳೋಕ್ಕೆ ನಿಮ್ಮ ಅಪ್ಪನ ಮನೆ ಅಂದ್ಕೊಂಡಿದ್ಯಮ್ಮ ಅಂತ ಹೇಳಿ ಬೈತಾರೆ. ಅದು ಮೇಡಮ್ ಏನು ಕಣ್ಣು ಕೆಕ್ಕರ್ಸ್ಕೊಂಡು ನೋಡ್ತಿದ್ಯಾ, ಇಳಿಸು ಕೆಳಕ್ಕೆ ಇಳಿಸೇ ಅಂತ ಹೇಳಿ ಬೈತಾ ಇರ್ತಾರೆ. ಅಲ್ಲೇನೋ ಇತ್ತು ಅಂತ ಹೇಳ್ಬಿಟ್ಟು ಕಾವ್ಯ ಓಡ್ ಬಂದು ಮಹಾದೇವನ್ ತಪ್ಕೋತಾರೆ. ಅದು ಮಹಾದೇವ ಕಾಲು ಕೆಳಗಡೆ ಏನೋ ಕಚ್ಬಿಡ್ತು, ಹಾವು ಅನ್ಸುತ್ತೆ ಮಹಾದೇವ. ಅಯ್ಯೋ ಇಲ್ಲಿ ಹಾವು ಇಲ್ಲ ಏನೂ ಇಲ್ಲ, ಸುಮ್ಮನೆ ರಮ್ಮಿ, ಯಾವುದೋ ಕಪ್ಪೆ ಇರಬೇಕು, ಏನೂ ಕಪ್ಪೆನಾ, ಅಯ್ಯೋ ನಂಗೆ ಅದಕ್ಕೆ ಭಯ ಆಗೋಯ್ತು ಅಂತ ಹೇಳ್ತಾರೆ. ಹೌದು ಭಯ ಆಗೋಯ್ತು. ಸರಿ ಆಯಿತು, ಏನು ನೋಡ್ತಿದ್ಯಾ, ತಿರ್ಕೋ, ಇದೊಳ್ಳೆ ಸರಿ ಆಯ್ತು ಕಣಮಿ, ನೀನು ಬಲೆ ಕಿಲಾಡಿ ಇದೆಯಾ, ಭಯ ಆದಾಗ ಓಡ್ ಬಂದು ತಪ್ಕೋತೀಯ, ಅದಾದಮೇಲೆ ಹೋಗ ಆ ಕಡೆ ಅಂತ ತಳ್ತೀಯ, ನೀನು ಸಖತ್ ಮಗಳು, ಬಲೆ ಗಿಲಾಡಿ ಇದೆಯಾ. ಸರಿ, ನಾನು ಇನ್ನೂ ಬಟ್ಟೆ ಎಲ್ಲ ಇನ್ನೂ ತುಂಬ ಮಣ್ಣಿದೆ, ನಾನು ತೊಳ್ಕೊಬೇಕು, ಹೋಗು ಆ ಕಡೆ ತಿರ್ಕೋ ಅಂತ ಹೇಳ್ತಾರೆ. ಆಗ ಮಹಾದೇವ ಹಾಗೆ ಒಂದು ಡುಯೆಟ್ ಸಾಂಗಿಗೆ ಹಾಡು ಹೇಳೋಕ್ಕೆ ಅಂತ ಹೋಗ್ತಾಳೆ. ಹಾಗೆ ಕಾವ್ಯನ ನೋಡ್ತಾ ಹಾಗೆ ಕಳ್ಳು ಹೋಗ್ಬಿಡ್ತಾನೆ. ಅವಳು ಸೂಪರಾಗಿ ಸೀರೆ ಹಾಕ್ಕೊಂಡು ಅವನ ಜೊತೆ ಫುಲ್ಲು ಬಂದು ರೊಮ್ಯಾಂಟಿಕ್ ಆಗಿದ್ದು ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಅದನ್ನೆಲ್ಲ ಹಾಗೇ ನೆನೆಸ್ಕೊಂಡು ಅವನಿಗಂತೂ ತುಂಬ ಖುಷಿ ಆಗ್ತಿರುತ್ತೆ. ಇವಳು ಈ ಥರ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ, ಯಾವಾಗಲೂ ಒಳ್ಳೆ ಪಟಾಕಿ ಥರ ಪಟ ಅಂತ ಸಿಡಿತಾ ಇರ್ತಾಳೆ ಅಂತ ಹೇಳಿ ಹಾಗೆ ಇಬ್ಬರು ಕೂಡ ಹಾಗೆ ಒಂದು ಡುಯೆಟ್ ಸಾಂಗ್ಗೆ ಒಂದು ಸಾಂಗ್ ಹೇಳ್ತಾ ಇರ್ತಾರೆ. ಆಗ ಏನು ನೋಡ್ತಿದ್ಯಾ ಅಂತ ಹೇಳ್ತಾರೆ. ಅದು ಏನಿಲ್ಲ ಕಣಮಿ, ಏನು ನೋಡ್ತಿದ್ಯಾ, ತಿರ್ಕೋ ಆ ಕಡೆಗೆ ಅಂತ ಹೇಳ್ಬಿಟ್ಟು ಮತ್ತೆ ಡ್ಯೂಯಟ್ ಹಾಗೆ ಕನ್ಸಲ್ಲಿ ಹಾಗೆ ಅನ್ಕೋತಿರ್ತಾಳೆ. ಸ್ನಾನ ಎಲ್ಲ ಮಾಡಿ ಆಚೆ ಬರ್ತಾಳೆ ಕಾವ್ಯ. ಮಹಾದೇವ ನೋಡಿದರೆ ಹೋಗಿ ಒಂದು ಮರನ ಹೋಗಿ ತಪ್ಕೊಂಡ್ಬಿಟ್ಟಿರ್ತಾರೆ. ಹೇ ಮಹಾದೇವ, ಏನಾಯಿತು ನಿನಗೆ ಅಂತ ಹೇಳ್ತಾರೆ. ಅದು ಏನಿದು, ಅದಕ್ಕೆಲ್ಲ ಮುತ್ತು ಕೊಡ್ತಿದ್ಯಾ ಮರಕ್ಕೆ, ಏನಾಯಿತು ನಿನಗೆ ಅಂತ ಹೇಳ್ತಾರೆ. ಅದು ನೀನಲ್ವೇ ನಮ್ಮಿ, ನೀನು ಅಲ್ಲಿ ನಿಂತಿದ್ಯಾ, ಅಯ್ಯೋ ಅದು ನೀನು ಅಂದ್ಕೊಂಡ್ಬಿಟ್ಟಿದ್ದೆ ಕಡೆ, ನನಗೊಂದು ಕನಸು ಬಿದ್ದುಬಿಟ್ಟಿತ್ತು. ಏನು ಕನಸ, ನಿನಗೂ ಕನಸು ಬಿಡುತ್ತೆ? ಮತ್ತೆ ನನಗೂ ಕನಸು ಬಿದ್ದಿತ್ತು. ಆ ಕನಸಲ್ಲಿ ನಾವಿಬ್ಬರು ಒಂದು ಹಾಡು ಬರ್ತಿದ್ರು, ಆ ಹಾಡಿಗೆ ಡ್ಯಾನ್ಸ್ ಮಾಡ್ತಾಯಿದ್ದು, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಏನೋ ಇದು, ನೀನು ಹಗಲು ಕನ್ಸು ಇಟ್ಕೊಂಡಿದ್ಯಾ, ಹೋಗು ಬೇಗ, ಟೈಮ್ ಆಯಿತು, ಏನು ಇಲ್ಲೇ ಕಳಿಬೇಕು ಅಂತ ಅಂದ್ಕೊಂಡಿದ್ಯಾ ಏನು, ನನ್ನ ಡ್ರೆಸ್ ಎಲ್ಲ ನೆಂದೋಗಿದೆ, ನನಗೆ ತುಂಬ ಇರಿಟೇಷನ್ ಆಗ್ತಿದೆ, ಹೋಗ್ಬಿಟ್ಟು ಕಾರಲ್ಲಿ ಬಟ್ಟೆ ಇದೆ ಹೋಗು ತೊಗೊಂಬರೋಗು ಅಂತ ಹೇಳ್ತಾರೆ. ಸರಿ ಆಯಿತು ಬಿಡು ಅಂತ ಹೇಳ್ತಾರೆ. ಇನ್ನೊಂದು ಕಡೆ
ಮಹೇಶ್ವರಿಗೆ ವಾರ್ನ್ ಮಾಡ್ತಿರ್ತಾರೆ, ಇಳ್ಸೆ ಕಣ್ಣು ಕೆಳಿಕೆ, ಏನು ಕೆಕ್ಕರ್ಸ್ಕೊಂಡು ನೋಡ್ತಾ ಇದೆಯಲ್ಲ ನೀನು, ಏನು ಅನ್ಕೊಂಡ್ಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು ಜೋರಾಗಿ ಹೊಡೆದೇ ಬಿಡ್ತಾರೆ. ಅಷ್ಟೊತ್ತಿಗೆ ರಾಮ್ ನಿಲ್ಸ್ರಿ ಅಂತ ಬರ್ತಾನೆ. ನಿಮ್ಗೆ ಯಾರೇ ರೈಟ್ಸ್ ಕೊಟ್ಟಿದ್ದು ನಮ್ಮ ತಾಯಿ ಮೇಲೆ ದೌರ್ಜನ್ಯ ಮಾಡಿಕೆ, ನಿಮ್ಗೆ ಎಷ್ಟು ರೈಟು, ನಾನು ಇದ್ರ ಆ್ಯಕ್ಷನ್ ತೊಗೋಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ರಾಮ್ ಅಷ್ಟರೊಳಗೆ ಬಂದು ಮಾತಾಡ್ತಾ ಇರ್ತಾನೆ. ಸುಮ್ಮನೆ ಇರ್ರಿ, ನಾವು ನೋಡಿದ್ದೀವಿ ಆಯಿತಾ, ನಿಮ್ಮ ತಾಯಿಯವರೇ ನಾವು ಏನೇ ಮಾತಾಡ್ತಿದ್ರು ಎಷ್ಟೇ ಮಾತಾಡ್ತಿದ್ರು ಅವ್ರ ಅಪ್ಪನೂ ಕೇಳಲ್ಲ ಏನೂ ಇಲ್ಲ ಅಂತ ತಿರ್ಗಿ ಹಾಗೆ ಹೋಗ್ತಿದ್ರು. ಹಾಗಾಗಿ ನಾವು ಆ್ಯಕ್ಷನ್ ತೊಗೋಬೇಕಾಯ್ತು. ಅವರು ನಾವು ಹೇಳ್ದಂಗೆ ಕೇಳಿದರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದರೆ ನಾವು ಯಾವುದೇ ರೀತಿ ಏನೂ ದೌರ್ಜನ್ಯ ಮಾಡ್ತಿರಲಿಲ್ಲ ಆಯಿತಾ, ನಮ್ದಿಲ್ಲ ಏನೂ ತಪ್ಪಿಲ್ಲ, ನಾವು ಕೂಡ ಕೇಸ್ ಹಾಕ್ತೀವಿ ಅಂತ ಆ ಲೇಡಿ ಪೊಲೀಸ್ ಹೇಳ್ತಾರೆ. ಏನಮ್ಮ ನೀವು ಉಲ್ಟಾ ಮಾತಾಡಿದ್ರಾ ಅಂತ ಹೇಳ್ತಾರೆ. ಆಗ ಮಹೇಶ್ವರಿಗೆ ಫುಲ್ ಹಳು ಬರುತ್ತೆ. ನೋಡಿದ್ರ ಅದು ಎಲ್ಲೂ ಕರ್ಕೊಬರ್ಬೇಕಾದ್ರೆ ನನ್ನ ಎಲ್ಲ ಹಾಡ್ಕೊಂಡು ನಗಾಡ್ತಾ ಇದ್ರು, ಇನ್ನು ಸ್ಟೇಷನಲ್ಲಿ ಹಿಗ್ಗ ಮುಗ್ಗ ನನಗೆ ಹೊಡಿತಾ ಇದ್ರು, ಇನ್ನು ಯಾಕೆ ಬದುಕಿರ್ಬೇಕು ಅಕ್ಕ ನಾನು, ಸಾಯದೇ ಮೇಲು ಅಂತ ಹೇಳಿ ಡ್ರಾಮಾ ಶುರು ಮಾಡ್ತಾಳೆ ಮಹೇಶ್ವರಿ. ಹಾಗೆ ಹೇಳ್ತಿರ್ಬೇಕಾರೆ, ಮಹೇಶ್ವರಿ ಅಳ್ಬೇಡ, ಸುಮ್ಮನಿರು, ನಾವೆಲ್ಲ ಬಂದಿದ್ದಿಂತಾನೆ, ನಿನ್ನನ್ನು ಅಳಕ್ಕೆ ನಾವು ಬಿಡಲ್ಲ, ಇಲ್ಲಿ ಸ್ಟೇಷನಲ್ಲಿ ಇರೋಕ್ಕೆ ನಾವು ಬಿಡಲ್ಲ ಆಯಿತಾ, ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಅಳ್ತಾ ಇರ್ತಾಳೆ. ಬೇಕು ಅಂತ ಅಳ್ತಾ ಇರ್ತಾಳೆ. ಹಾಗೆ ಡ್ರಾಮಾ ಮಾಡ್ತಾ ಇರ್ತಾಳೆ. ಏನು ಡ್ರಾಮ್ ಇದೆಲ್ಲ ಅಂತ ಹೇಳ್ತಾರೆ. ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ಯಾ, ನಾವೆಲ್ಲ ಇದೀವಿ ತಾನೆ, ನಾವೆಲ್ಲ ಬಂದಿದ್ದೀವಲ್ಲ, ಸುಮ್ಮನೆ ಇರು ಅಳ್ಬೇಡ ಅಂತ ಹೇಳ್ತಾರೆ. ಆಗ ಶ್ರೀಧರ್ ಕೇಳ್ತಾರೆ, ಯಾರು ಮೇಡಮ್, ಏನಾಗಿದೆ, ಯಾಕೆ ಕಂಪ್ಲೇಂಟ್ ಕೊಟ್ಟಿರೋದು ಅಂತ ಕೇಳ್ತಾರೆ. ಇವ್ರ ಮೇಲೆ ಕೌಟುಂಬಿಕ ದೌರ್ಜನ್ಯ ಕೇಸ್ ಆಗಿದೆ, ಅದು SP ಆಫೀಸಲ್ಲಿ ಹೋಗಿ ಕೊಟ್ಟಿದ್ದಾರೆ, ಪ್ರೇಮ ಅನ್ನೋರು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಆಗ ಎಲ್ರಿಗೂ ಒಂದು ಕ್ಷಣ ಫುಲ್ ಶಾಕ್ ಆಗುತ್ತೆ. ಆಗ ರಾಮ್ಗೂ ಕೂಡ ಶಾಕ್ ಆಗುತ್ತೆ. ಪ್ರೇಮ ಅದು ನೀನು ಅಂತ ಹಾಗೆ ಮನಸ್ಸನ್ನು ಕೂತಾರೆ. ಹಾಗೆ ಎಲ್ಲರೂ ಕೂಡ ಪ್ರೇಮ ಏನಮ್ಮ ನೀನು ಕೊಟ್ಟಿದ್ಯಾ ಅಂತ ಹೇಳ್ತಾರೆ. ಪ್ರೇಮಾಗೂ ಅದನ್ನು ಕೇಳಿ ಫುಲ್ ಶಾಕ್ ಆಗುತ್ತೆ. ಏನಪ್ಪ ಇದು, ಇವರು ಹೀಗೆ ಹೇಳ್ತಿದ್ದಾರಲ್ಲ ಅಂತ. ಇನ್ನೊಂದು ಕಡೆ ಬಟ್ಟೆ ತಗೋಬರಕ್ಕೆ ಅಂತ ಹೇಳ್ಬಿಟ್ಟು ಮಹಾದೇವ ಜೀಪ್ ಹತ್ರಕ್ಕೆ ಹೋಗ್ತಾನೆ. ಆಗಲೂ ಒಂದು 3 ಜನ ಬರ್ತಾ ಇರ್ತಾರೆ. ಓ ಅಣ್ತಂದಿರ ಬನ್ನಿಲಿ, ಒಂಚೂರು ಕಾರ್ ಒಂಚೂರು ಹದಿಮ್ಕಬಿಟ್ಟೈತೆ, ಒಂಚೂರು ತಳ್ಳಿ ಅಂತ ಹೇಳ್ತಾರೆ. ಸರಿ ಆಯಿತು ಬರೋಣ, ತಗೊಡ್ತೀವಿ, ದೂಕ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅಯ್ಯೋ ನಿಂಗೆ ಒಳ್ಳೆ ಪುಣ್ಯ ಬಂತು ಕಣ್ರಪ್ಪ ಅಂತ ಹೇಳ್ಬಿಟ್ಟು, ನಿಧಾನ ಕಣ್ರಪ್ಪ, ನಿಧಾನ ದೂಕಿ ಅಂತ ಹೇಳ್ಬಿಟ್ಟು ದೂಕ್ತಾನೆ. ಆಗ ಫುಲ್ಲು ಗಾಡಿ ಹೇಗೋ ಮುಂದೆ ಬರುತ್ತೆ. ಆಗ ಬಂದು ಹಬ್ಬ ಸದ್ಯ ನನ್ನ ರಥ ಮುಂದಕ್ಕೆ ಬಂದ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಮಹಾದೇವಂಗೆ ಖುಷಿಯಾಗುತ್ತೆ. ಆಗ ಫುಲ್ಲು ಅಲ್ಲಿಂದ ಮುಂದೆ ಬಂದು ಹಾಗೆ ಬಂದು ನಿನ್ಕೋತೇನೆ. ಅಯ್ಯೋ ತುಂಬ ಟ್ಯಾಂಕ್ಸ್ ಕಳ್ರಪ್ಪ, ನೀವು ಬಂದು ನನಗೆ ಸಹಾಯ ಮಾಡಿದ್ದಕ್ಕೆ. ಅಯ್ಯೋ ಇರಲಿ ಬಿಡೋಣ, ನಮ್ಮದು ದೇವಿಹಳ್ಳಿ ಕಣೋ, ಬಂದಾಗ ಬನ್ನಿ ಒಳ್ಳೆ ಬಾಡೂಟ ಹಾಕಿಸ್ತೀನಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಟ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಬರ್ತಾರೆ. ಇನ್ನೊಂದು ಕಡೆ ಕಾವ್ಯ ಫುಲ್ಲು ಚಳಿ ನಡುಕ್ತಾ ಹಾಗೆ ಸೀರೆ ಹೊತ್ಕೊಂಡು ನಿಂತಿರ್ತಾರೆ. ಏನಮ್ಮಿ ಚಳಿ ಆಯ್ತಾಯ್ತಾ ಅಂತ ಹೇಳ್ತಾರೆ. ನಿನ್ನ ತಲೆ ಯಾಕೋ ಇಷ್ಟೊತ್ತವರೆಗೂ ಮಾಡಿದೆ, ಅಯ್ಯೋ ನಿನ್ನ ಬಟ್ಟೆನೇ ತೊಗೊಂಡು ಬರ್ತಾ ಇದ್ದೆ, ಅಲ್ಲಿ ಯಾರೋ ಅಣ್ತಂದಿರು ಸಿಕ್ಕಿದ್ರು, ಸೊ ಅವ್ರ ಜೊತೆ ಜೀಪ್ನ ತಳ್ಳಿಸ್ಬಿಟ್ಟು ಒಂದು ಕಡೆ ನಿಲ್ಲಿಸ್ಬಿಟ್ಟು ಬಂದಿದ್ದೀನಿ, ಹೋಗು ಹಾಕೋಗ್ಬಿಟ್ಟು. ನೀನು ನಾನು ಇಲ್ಲ ಹಾಕೊಳ್ಳೋದು, ಅನ್ಕಲಾಗಲ್ಲ, ನನಗೆ ರೂಮ್ ಬೇಕೇ ಬೇಕಪ್ಪ, ಅದಕ್ಕೆ ನನಗೆ ಗೊತ್ತು ನೀನು ಕೇಳ್ತೀಯ ಅಂತ, ಸೊ ಅದಕ್ಕೆ ನಾನೆಲ್ಲ ರೆಡಿ ಮಾಡ್ಕೊಂಬಂದಿದ್ದೀನಿ. ಏನು ಮಾಡ್ಕೊಂಬಂದಿದ್ಯಾ, ಒಂದು ನಿಮಿಷ ತಡಿಯಾಮಿ, ನೋಡ್ತಾ ಇರು ನಾನು ಹೇಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದಿಷ್ಟು ಪಂಚೆಗಳನ್ನ ತೊಗೊಂಬಂದಿರ್ತಾನೆ. ಏನಿದು ಪಂಚೆ ನೋಡು, ನಿನಗೆ ಫುಲ್ಲು 5 ಸ್ಟಾರ್ ರೂಮ್ನ ರೆಡಿ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಆ ಪಂಚನ 4 ಮೂಲೆ ಕಡೆ ಕಟ್ಬಿಟ್ಟು ಫುಲ್ ರೆಡಿ ಮಾಡಿ ಕೊಡ್ತಾನೆ. ಬಾ ರೆಡಿ ಆಯಿತು ಅಂತ ಹೇಳ್ತಾರೆ. ಪರವಾಗಿಲ್ಲ ಕೊಡೋ, ನಿನಗೂ ತಲೆ ಇದೆ. ಮತ್ತು ನಾನು ನಿನ್ನ ಸಹವಾಸ ಮಾಡಿದ್ಮೇಲೆ ನಾನು ಮಂತ್ರಿ ಕೆಲಸನಾದರೂ ಮಾಡಬಾರ್ದಾ ಕಾವ್ಯ, ನೀನೇ ಇಷ್ಟೊಂದು ಫಾಸ್ಟಾಗಿರ್ಬೇಕಾರೆ ನಾನು ಒಂಚೂರು ಫಾಸ್ಟಾಗಿರಬಾರ್ದಾ ಹೇಳು. ಅದಕ್ಕೋಸ್ಕರ ಮೊದಲೇ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಬಂದಿದ್ದೆ. ಹೌದೌದು, ನೀನೇ ಬೇಕು ಅಂತ ಎಲ್ಲೋ ನಾಟಕ ಆಡಿದ್ಯಾ ಅಲ್ವಾ. ಸರಿ ಆಯಿತು, ಇಲ್ಲೇ ನಿಂತ್ಕೋ, ಎಲ್ಲೂ ಹೋಗ್ಬೇಡ. ಸರಿ ಆಯಿತು ಹೋಗಮ್ಮಿ, ಹೋಗ್ಬಿಟ್ಟು ಬೇಗ ಬಟ್ಟೆ ಚೇಂಜ್ ಮಾಡ್ಕೊ ಅಂತ ಹೇಳ್ತಾರೆ. ಅಯ್ಯೋ ನಂಗೆ ನಿಂತು ಸುಸ್ತಾಯಿತು ಕಾವ್ಯ, ಆಯಿತಾ ನಿನ್ನ ಬಟ್ಟೆ ಹಾಕ್ಕೊಂಡು ಅಂತ ಹೇಳ್ತಾರೆ. ಆಯಿತು 5 ನಿಮಿಷ ಬರ್ತೀನಿ ತಡಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಪ್ರೇಮಗೆ ಫುಲ್ ಶಾಕು, ಏನು ನಾನು ಕೇಸ್ ಕೊಟ್ಟಿರೋದು. ಆಗ ರಾಮ್, ಪ್ರೇಮ ಏನಿದು, ಕಲ್ಯಾಣಿ ಏನಮ್ಮ ಪ್ರೇಮ ಏನು ಮಾಡಕೊಂಡಿದ್ಯಾ, ಹೌದು ನೀವು ಪ್ರೇಮ ಅನ್ನೋರು ನಮಗೆ ಕೇಸ್ ಕೊಟ್ಟಿದ್ದಾರೆ, ಸೊ ಹಾಗಾಗಿ FIR ನಾವು ದಾಖಲಾತಿ ಮಾಡಿದ್ದೀವಿ, ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರಂತೆ ಬೇಕು ಅಂತ, ಸೊ ಹಾಗಾಗಿ ಸ್ಟ್ರಾಂಗಾಗಿ ಇದು ಕೇಸ್ ಕೊಟ್ಟಿದ್ದಾರೆ, ನಾವು ಇದನ್ನು ಅವ್ರು FIR ದಾಖಲೆ ಮಾಡಿದ್ದೀವಿ ಅಂತ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಆಗ ಏನಮ್ಮ ಪ್ರೇಮ, ಯಾಕಮ್ಮ ಈ ಕೆಲಸ ಮಾಡಿದ್ಯಾ, ನೀನು ಎಂಥ ಒಳ್ಳೆ ಹುಡುಗಿ ಅಂದ್ಕೊಂಬಿಟ್ಟಿದ್ದು ಅಂತ ಹೇಳ್ತಾರೆ. ಆಗ ರಾಮ್ ಕೂಡ, ಪ್ರೇಮ ನೀನು ಕೇಸ್ ಕೊಟ್ಟಿದ್ಯಾ, ಅದು ರಾಮ್ ಹೇಳು ಜೋರಾಗಿ ಅಂತ ಹೇಳಿ ಕೂಗಾಡ್ತಾನೆ. ಏನು ಅಂದ್ಕೊಂಬಿಟ್ಟಿದ್ಯಾ ನೀನು, ಇಷ್ಟು ದಿನ ಆಗಿರೋ ತರಲೆಗಳೇ ಸಾಕು, ಈಗ ಮಾಡಿರೋದು ನೀನು ಒಂದು ಚಿಕ್ಕ ಕೆಲಸ ಅಂತ ಅಂದ್ಕೊಂಡಿದ್ಯಾ. ಪ್ರೇಮ ಏನು ಮಾಡಕೊಂಡಿದ್ಯಾ ನೀನು, ಉಗ್ರಲ್ಲಿ ಹೋಗೋವಂಥ ಕೆಲಸಕ್ಕೆ ನೀನು ಕೋರ್ಟಿಗೆ ಇಷ್ಟೊಂದು ಇದೆಲ್ಲ ಮಾಡಬೇಕಿತ್ತ, ಕೇಸೆಲ್ಲ ಮಾಡಬೇಕಿತ್ತ, ನನ್ನ ಕೈಲಿ ಹೇಳ್ಬೋದಿತ್ತಲ್ಲ. ನಮ್ಮ ಅಮ್ಮನ ಮೇಲೆ ಇಷ್ಟೊಂದು ವ್ಯಸ ಇಟ್ಕೊಂಡಿದ್ಯಾ ನಮ್ಮ ಮನಸ್ಸಲ್ಲಿ, ಇಷ್ಟೊಂದು ಅಸೂಯೆ ಇಟ್ಕೊಂಡಿದ್ಯಾ, ಏನು ಮಾಡಕೊಟ್ಟಿದ್ಯಾ ಪ್ರೇಮ ನೀನು. ಅದು ರಾಮ್ ನಾನು ಅಂತ ಹೇಳ್ತಿದ್ಯಾ, ನೀನು ಕೊಟ್ಟಿರೋ ಕಂಪ್ಲೇಂಟ್ ಇಲ್ಲಿ ನಿಜವಾಗೇ ಇದೆ. ಇಷ್ಟು ದಿನವರೆಗೂ ನೀನು ಆಡಿದ್ದೆಲ್ಲ ನಾಟಕನ, ಹಾಗಾದರೆ
ಇಷ್ಟೆಲ್ಲ ನಮ್ಮ ಮರ್ಯಾದೆ ಕಳಿಬೇಕು ಅಂತ ಎಷ್ಟು ದಿನ ವಂಚಾಗ್ತಿದೆ ಪ್ರೇಮ ನೀನು ಅಂತ ಹೇಳ್ಬಿಟ್ಟು ರಾಮ್ ಪ್ರೇಮನ ಬೈತಾ ಇರ್ತಾನೆ. ಪ್ರೇಮಂಗೆ ಒಂದು ಮಾತು ಕೂಡ ಮಾತಾಡೋಕ್ಕೆ ಅವಕಾಶನೇ ಕೊಡ್ತಿರಲ್ಲ. ಅದು ರಾಮ್ 5 ನಿಮಿಷ ನಿನ್ನ ಮಾತು ಕೇಳೋದು ಏನೂ ಇಲ್ಲ ಪ್ರೇಮ ಇಲ್ಲಿ. ನಮ್ಮ ಅಮ್ಮನ ಮೇಲೆ ಈ ಥರ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಈ ಥರ ಅವ್ರಿಗೆ ಮರ್ಯಾದೆ ಕಳಿಬೇಕಿತ್ತ. ನಾನು ತುಂಬ ಒಳ್ಳೆ ಹುಡುಗಿ ಅಂತ ಅಂದ್ಕೊಂಡಿದ್ದೆ, ನೀನು ಈ ಥರ ಮಾಡ್ತೀಯ ಅಂತ ಅಂದ್ಕೊಂಡು. ರಾಮ್ 5 ನಿಮಿಷ ನಾನು ಹೇಳೋದು ಮಾತು ಕೇಳು. ನೀನು 5 ನಿಮಿಷ ಅಲ್ಲ, ನಿನಗೆ ಅದು ಅಭ್ಯಾಸ ಆಗೋಗಿದೆ ಕೋರ್ಟು ಮೆಟ್ಲು ಅಂತ, ಹಾಗಾಗಿ ಈ ಥರ ಮಾಡಿದ್ಯಾ ನಮ್ಮ ಅಮ್ಮನ ಮರ್ಯಾದೆ ಕಳಿಯೋಕ್ಕೆ. ಇದು ಎಷ್ಟು ದೊಡ್ಡ ಇಶ್ಯೂ ಆಗುತ್ತೆ ಗೊತ್ತಾ. ನೀನು ಇಷ್ಟೆಲ್ಲ ಹೀಗೆಲ್ಲ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಪ್ರೇಮ ನೀನು ಅಂತ ಹೇಳ್ತಾರೆ. ರಾಮ್ 1 ನಿಮಿಷ ನನ್ನ ಮಾತು ಕೇಳು, ನಿನ್ನ ಮಾತು ಏನೂ ಕೇಳೋದಿಲ್ಲ ಪ್ರೇಮ, ನಿಲ್ಲಿಸು ಸಾಕು.